ಎಲ್ರಿಗೂ ನಮಸ್ಕಾರ. ವೆಬ್ ಸೀರೀಸ್ ಈ ಪ್ಲಾಟ್ಫಾರ್ಮ್ ನಂಗೆ ಹೊಸದೇನಲ್ಲ. ತುಂಬಾ ವರ್ಷಗಳಿಂದಲೇ ನಾನು ಹನಿಮೂನ್ ಅಂತ ವೆಬ್ ಸೀರೀಸ್ ಮಾಡಿದ್ದೆ. ಅದರ ನಿರ್ಮಾತೃ ರಾಜಿ ಪ್ರದೀಪ್ ಅಲ್ಲೇ ಕೂತಿದ್ದಾರೆ. ಅದಾದ್ಮೇಲೆ ಇಷ್ಟು ವರ್ಷ ಆಯ್ತು ನಾನು ವೆಬ್ ಸೀರೀಸ್ ಮಾಡೋದಕ್ಕೆ. ಅದ್ರ ಮಧ್ಯ ತುಂಬಾ ಜನ ಕೇಳ್ತಾ ಇದ್ರು, ಯಾಕೆ ವೆಬ್ ಸೀರೀಸ್ ಸ್ಪೇಸ್ ಚೆನ್ನಾಗಿದೆಯಲ್ಲ, ಅದನ್ನ ಯಾಕೆ ಮಾಡಬಾರ್ದು ಅಂತ. ನಾನ್ ಮಾಡಕ್ ರೆಡಿ ಇದ್ದೆ, ಆದ್ರೆ ಯಾವ್ದು OTT ಪ್ಲಾಟ್ಫಾರ್ಮ್ ರೆಡಿ ಇರಲಿಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ. ಅವರು ಪ್ರೊಡ್ಯೂಸ್ ಮಾಡೋದಿರ್ಲಿ, ನಾವು ಮಾಡಿರೋ ಸಿನಿಮಾನೇ ತಗೊಳ್ಳೋದಕ್ಕೆ ಈಗ ಹಿಂದೇಟ್ ಆಗ್ತಿದ್ದಾರೆ ಕನ್ನಡದಲ್ಲಿ. ಯಾಕೆ ಅಂತಂದ್ರೆ ಅವ್ರು ಕೊಡೋ ಒಂದು ಸಿಂಪಲ್ ಉತ್ತರದಿಂದ ಕನ್ನಡದಲ್ಲಿ ವ್ಯೂವರ್ಶಿಪ್ ಇಲ್ಲ ಅಂತ. ಸೊ ಇಂಥ ಟೈಮ್ ಅಲ್ಲಿ ZEE5 ಅವ್ರು ಬಂದು ಇಲ್ಲ ಕನ್ನಡದಲ್ಲಿ ವ್ಯೂವರ್ಶಿಪ್ ಇದೆ, ಅದನ್ನ ನಾವು ಟ್ಯಾಪ್ ಮಾಡ್ತೀವಿ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಒಂದಷ್ಟು ಸೀರೀಸ್ ಗಳನ್ನ ಪ್ರೊಡ್ಯೂಸ್ ಮಾಡಿದರೆ. ಅದಕ್ಕೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ರಾಘವೇಂದ್ರ ಹುಣಸೂರ್ ಅವ್ರಿಗೆ, ದೀಪಕ್ ಅವ್ರಿಗೆ, ಮತ್ತೆ ಪ್ರದೀಪ್ ಅವ್ರಿಗೆ, ಇಡೀ ZEE5 ತಂಡಕ್ಕೆ. ಯಾಕಂತಂದ್ರೆ ಬೇರೆ ಎಲ್ಲಾ ಭಾಷೆಗಳನ್ನು ನೋಡಿ ಬೇರೆ ಬೇರೆ ತರದ ಎಕ್ಸ್ಪೆರಿಮೆಂಟ್ಸ್ ಗಳು, ಪ್ರಯೋಗಗಳು ಆಗ್ತಾ ಇದ್ದಾವೆ. ಹಿಂದಿ ಇರ್ಬೋದು, ತೆಲುಗು ಇರ್ಬೋದು, ತಮಿಳ್ ಇರ್ಬೋದು. ಕನ್ನಡದಲ್ಲಿ ಯಾಕೆ ಈ OTT ಸ್ಪೇಸ್ ಯಾಕೆ ಯಾರು ಎಕ್ಸ್ಪ್ಲೋರ್ ಮಾಡ್ತಿಲ್ಲ ಅಂತ. ಸೊ ಇದೇನಾದ್ರು ಆದ್ರೆ ಎಷ್ಟು ಜನ ಕಲಾವಿದರಿಗೆ ಕೆಲಸ ಸಿಗುತ್ತೆ, ಎಷ್ಟು ಜನ ರೈಟರ್ಸ್ ಕೆಲಸ ಸಿಗುತ್ತೆ. ನಮ್ದೇ ಎಷ್ಟೋ ಕಥೆಗಳು, ಎಷ್ಟೋ ಕಾದಂಬರಿಗಳು ವೆಬ್ ಸೀರೀಸ್ ಆಗಿ ಬರೋ ಚಾನ್ಸ್ ಇದೆ ಅಲ್ಲ. ಸೊ ಆ ನಿಟ್ಟಿನಲ್ಲಿ ZEE5 ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು ಹೇಳ್ತೀನಿ. ಮತ್ತೆ ನನ್ನನ್ನ ಪ್ರಕಾಶನ ಮಾಡಿದ ಶ್ರೀನಿಧಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದ್ಭುತ ಟೆಕ್ನಿಷಿಯನ್, ಒಳ್ಳೆ ಕಥೆಗಾರ, ಒಳ್ಳೆ ಹ್ಯೂಮರ್ ಸೆನ್ಸ್ ಇದೆ. ದಯವಿಟ್ಟು ಜಾಸ್ತಿ ಬ್ರೇಕ್ ತಗೊಳ್ಳದೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಮಾಡಿ ಅಂತ ನಾನು ಶ್ರೀನಿಧಿ ಅವರಿಗೆ ಹೇಳ್ತೀನಿ. ಮತ್ತೆ ಸೋಲು ಗೆಲುವು ಅದು ಏನೇ ಇರಲಿ, ಸದಾ ಕ್ರಿಯೆಯಲ್ಲಿ ಇರ್ಬೇಕು, ಆ ಪ್ರಕ್ರಿಯೆಯಲ್ಲಿ ಇರ್ಬೇಕು ಅಂತ. ಆ ಸೋಲು ಗೆಲುವು ಯಾವುದನ್ನೂ ತಲೆ ಕೆಡಿಸ್ಕೊಳ್ಳದೆ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಮಾಡ್ತಾ ಇರುವಂತಹ ನನ್ನ ಗೆಳೆಯ ಡಾಲಿ ಧನಂಜಯ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಅದೇ ದೊಡ್ಡ ಕಾಂಟ್ರಿಬ್ಯೂಷನ್ ಅಲ್ವಾ. ಅಂದ್ರೆ ಸೋಲು ಗೆಲುವು ಇದ್ದು ಏನೋ ಒಂದು ಆಗ್ತಿರುತ್ತೆ, ಬಟ್ ಕಂಟಿನ್ಯೂಸ್ ಪ್ರಯತ್ನಗಳನ್ನ ಮಾಡ್ತಾ ಇರೋದು ಬಹಳ ಮುಖ್ಯ ಆಗುತ್ತೆ. ಸೊ ಇಂಡಸ್ಟ್ರಿಗೆ ಆತನ ಕಾಂಟ್ರಿಬ್ಯೂಷನ್ ಬಹಳ ಇದೆ. ಸೊ ಆತನಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಒಂದು ನನ್ನ ಅದ್ಭುತ ಟೆಕ್ನಿಷಿಯನ್ಸ್ ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟಿದ್ದಾರೆ. ಬಹಳ ಒಂದು ಲಿಮಿಟೇಷನ್ ನಾವು ಅದ್ಭುತವಾದ ಒಂದು ಪ್ರಾಡಕ್ಟ್ ನ ಹೊರತರಬೇಕಾಗಿತ್ತು. ಆ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡಿದೀವಿ. ಸೊ ನಮ್ಮೆಲ್ರಿಗೂ ಕಂಗ್ರಾಟ್ಸ್ ಅಂತ ಹೇಳ್ತೀನಿ. ಪ್ರತಿಯೊಬ್ಬರ ಹೆಸರು ತಗೊಂಡು ತುಂಬಾ ಟೈಮ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ನಮ್ಮೆಲ್ಲರಿಗೂ ಕಂಗ್ರಾಟ್ಸ್ ಹೇಳಕ್ ಇಷ್ಟಪಡ್ತೀನಿ. ನೋಡಿದಾಗ ನಮಗೂ ಕೂಡ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಏನು ಇನ್ನು ಪಾಯಲ್ ಅವರು, ಓಕೆ, ಇವರು ಈರನ್ ಬಗ್ಗೆ ಅವ್ರು ಮಾತಾಡಿ ಅಂತ ಹೇಳಿದ್ದಾರೆ. ಸೊ ಅವ್ರ ಬಗ್ಗೆ ಕೂಡ ನಾನು ಒಂದೆರಡು ಮಾತಾಡಬೇಕಾಗಿದೆ. ಪಾಯಲ್ ಅವ್ರನ್ನು ಕೂಡ ಅವರು ಡಿಜಿಟಲ್ ಸ್ಪೇಸ್ ಅಲ್ಲಿ ಅವ್ರದೇ ಒಂದು ಸ್ಪೇಸ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಕೂಡ ವೆಬ್ ಸೀರೀಸ್ ಅಲ್ಲಿ ಕೂಡ ಈಗ ಲಗ್ಗೆ ಇಟ್ಟಿದ್ದಾರೆ. ಸೊ ತುಂಬಾ ಅವರು ತುಂಬಾ ಹಾರ್ಡ್ ವರ್ಕಿಂಗ್. ಅವ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳ್ತಾ ನಾನು ಈ ಮೈಕ್ ಹಸ್ತಾಂತರಿಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.